ಹಾಯ್ ಎವ್ರಿವಾನ್, ನಮಸ್ಕಾರ. ಸಿ ವಿ ಎಫ್ ಫಿನಾನ್ಸ್ಗೆ ಸ್ವಾಗತ. ನಿಮ್ಮ ಬ್ಯಾಂಕ್ ಅಕೌಂಟ್ ಸೈಲೆಂಟ್ಲಿ ಇನ್ಯಾಕ್ಟಿವ್ ಅಥವಾ ಡಾರ್ಮೆಂಟ್ ಆಗಬಹುದು. 12 ತಿಂಗಳು ಅಂದರೆ 1 ವರ್ಷ ಟ್ರಾನ್ಸಾಕ್ಷನ್ ಇಲ್ದಿದ್ರೆ ನಿಮ್ಮ ಅಕೌಂಟು ಇನ್ಯಾಕ್ಟಿವ್ ಸ್ಟೇಜ್ಗೆ ಹೋಗುತ್ತೆ. ಆಗ UPI ಫೇಲ್, ನೆಟ್ ಬ್ಯಾಂಕಿಂಗ್ ಬ್ಲಾಕ್, ಅರ್ಜೆಂಟಾಗಿ ಹಣ ಬೇಕಾದಾಗ ಡಿಲೇ ಆಗ್ಬೋದು. ಫಿಕ್ಸ್ ಸಿಂಪಲ್. ನೀವೇ ಒಂದು ಟ್ರಾನ್ಸಾಕ್ಷನ್ ಮಾಡಿ, ಡೆಪಾಸಿಟ್, ವಿಡ್ರಾವಲ್ ಆರ್ UPI ಟ್ರಾನ್ಸಾಕ್ಷನ್, ₹100 ಸಮ್ ಅಮೌಂಟ್ ಯು ಕ್ಯಾನ್ ಡೆಪಾಸಿಟ್ ಆರ್ ವಿಡ್ರಾ. ತಕ್ಷಣ ರಿಯಾಕ್ಟಿವೇಟ್ ಆಗುತ್ತೆ. ಬ್ರಾಂಚ್ ವಿಸಿಟ್ ಬೇಕಾಗಿಲ್ಲ. ಆದರೆ 24 ತಿಂಗಳು 2 ವರ್ಷ ಆ್ಯಕ್ಟಿವಿಟಿ ಇಲ್ಲದಿದ್ದರೆ ಡಾರ್ಮೆಂಟ್ ಆಗುತ್ತೆ. ದೊಡ್ಡ ಪ್ರಾಬ್ಲಮ್. ಸೆಲ್ಫ್ ಆ್ಯಕ್ಟಿವೇಷನ್ ಸಾಧ್ಯ ಇಲ್ಲ. ಕಡ್ಡಾಯವಾಗಿ ಬ್ರಾಂಚ್ಗೆ ಹೋಗಿ KYC ಕೊಟ್ಟು ರಿಯಾಕ್ಟಿವೇಟ್ ಮಾಡಿಸಬೇಕು. ನೆಟ್ ಬ್ಯಾಂಕಿಂಗ್, UPI, ಚೆಕ್ ಬುಕ್, ATM ಎಲ್ಲ ಫ್ರೀಸ್ ಆಗುತ್ತೆ. SIP, EMI ಫೇಲಾಗಿ ಪೆನಾಲ್ಟಿ ಬರಬಹುದು. ವರ್ಷಗಟ್ಟಲೆ ಡಾರ್ಮೆಂಟ್ ಇದ್ದರೆ ಹಣ RBIನ ಡೆಪಾಸಿಟರ್ ಎಜುಕೇಷನ್ ಆ್ಯಂಡ್ ಅವೇರ್ನೆಸ್ ಫಂಡ್ಗೆ ಹೋಗಬಹುದು. ಸೇಫ್, ಆದರೆ ರೀಕ್ಲೈಮ್ ಮಾಡೋಕ್ಕೆ ಕಷ್ಟ. ತುಂಬ ಪೇಪರ್ ವರ್ಕ್ ಬೇಕಾಗುತ್ತೆ. ನೆನಪಿಡಿ, ಇಂಟ್ರೆಸ್ಟ್ ಚಾರ್ಜಸ್ ಆ್ಯಕ್ಟಿವಿಟಿ ಅಲ್ಲ. ನೀವು ಮಾಡುವ ಟ್ರಾನ್ಸಾಕ್ಷನ್ ಮಾತ್ರ ಅಕೌಂಟ್ ಲೈವ್ ಇಡುತ್ತೆ. ಫ್ಯೂ ಮಂತ್ಸ್ಗೊಮ್ಮೆ ಸ್ಮಾಲ್ ಟ್ರಾನ್ಸಾಕ್ಷನ್ ಮಾಡಿ ಹಜಲ್ ಉಳಿಸಿಕೊಳ್ಳಿ. ಇವತ್ತೇ ಅಕೌಂಟ್ ಚೆಕ್ ಮಾಡಿ. 3 ಟಿಪ್ಸ್ಗಾಗಿ CVF ಫಿನಾನ್ಸ್ ಫಾಲೋ ಮಾಡಿ. ಧನ್ಯವಾದಗಳು.